ಮೊಹಮ್ಮದ್ ಮುಜೀಬುರ್ ರಹಮಾನ್ ಅಂತ ಮಸ್ಜಿದ್ ಸೆಕ್ರೆಟರಿ ನಾನು. ನಮ್ಮ ರಾಗಿಗೂಡದಲ್ಲಿ ಎಲ್ಲ ಕಮ್ಯುನಿಟಿಯವರು ಸಹಬಾಳ್ವೆಯಿಂದ ಚೆನ್ನಾಗಿ ಬಾಳ್ತಾ ಇದ್ದೀವಿ. ಇಲ್ಲಿ ಘಟನೆ ನಡೆದಿರೋದು ಬಂಗಾರಪ್ಪ ಬಡಾವಣೆ. ಆ ಬಂಗಾರಪ್ಪ ಬಡಾವಣೆಯಲ್ಲಾಗಿರೋದು ಇದು ಘಟನೆ. ಅದನ್ನು ರಾಗಿಗುಡ್ಡ ಅಂತ ಹೆಸರು ಹೇಳಿ ಮತ್ತು ರಾಗಿಗುಡ್ಡದಲ್ಲಿ ಕೊತ್ತ ಆ ಥರ ಈ ಥರ ಅಂತ ಹೇಳಿ ಮೀಡಿಯಾದಲ್ಲಿ ಸುಮ್ಮನೆ ಪ್ರಸಾರ ಮಾಡಿಬಿಡ್ರಿ. ಹಂಗೆ ಲೆಕ್ಕ ಹಾಕಿದ್ರೆ ಇದು ಬಂಗಾರಪ್ಪ ಬಡಾವಣೆ ಕುವೆಂಪು ನಗರಕ್ಕೂ ಇದಾಗುತ್ತೆ. ನೀವು ಕುವೆಂಪು ನಗರದ ಹೆಸರು ತೊಂಬೋದಿತ್ತಲ್ಲ, ರಾಗಿಗುಡ್ಡದ ಹೆಸರು ಯಾಕೆ ತೊಗೊತಾ ಇದ್ದೀರಾ? ದಯವಿಟ್ಟು ಮೀಡಿಯಾದವರು ಯಾವುದೇ ಕಾರಣಕ್ಕೂ ರಾಗಿಗುಡ್ಡದ ಹೆಸರು ತೊಗೊಂಬೇಡಿ. ಇಲ್ಲಿ ಎಲ್ಲ ಯುವಕರು, ಎಲ್ಲ ಕಮ್ಯುನಿಟಿಯವರು ಎಲ್ಲ ಸಹಬಾಳ್ವೆಯಿಂದ ಒಳ್ಳೆ ಜೀವನ ನಡೆಸ್ತಾ ಇದ್ದೀವಿ. ರಾಗಿಗುಡ್ಡದಲ್ಲಿ ಈ ಒಂದು ಶಾಂತಿಯುತ ವಾತಾವರಣ ಬರೋಕ್ಕೆ ಕಾರಣ ಏನಂದರೆ ನಮ್ಮ SP ಮಿಥುನ್ ಸಾಹೇಬರು ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಮತ್ತು ಇಲ್ಲಿಂದ ಸಿಬ್ಬಂದಿ ಅವರೆಲ್ಲ ಸೇರಿ ಎಲ್ಲ ಕಮ್ಯುನಿಟಿಯವ್ರಿಗೂ ತೊಗೊಂಡು ಶಾಂತಿ ಪಡೆ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ರಾಗಿಗುಡ ಒಳ್ಳೆ ರೂಟಲ್ಲಿ ನಡೀತಾ ಇದೆ. ಈಗ ನೀವು ರಾಗಿಗುಡ ಕೊತ್ತ ಅದು ಇದು ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಇರೋದು ಕೂಲಿ ಕಾರ್ಮಿಕರು. ಈಗ ಆಲ್ರೆಡಿ ನೋಡ್ರಿ, ಈಗ ರೋಡಲ್ಲೆಲ್ಲ ಜನ ಎಲ್ಲ ಯಾರೋ ಓಡಾಡ್ತಾ ಇಲ್ಲ, ಎಲ್ಲ ಇದಾಗ್ಬಿಟ್ಟಿದೆ. ಒಂದೇ ಸರಿ ಜನಗಳಿಗೆ ಕೂಲಿ ಮಾಡೋರಿಗೆ ಭಾಳ ಎಫೆಕ್ಟ್ ಆಗುತ್ತೆ. ಇದು ದುಡ್ದು ತಿನ್ನೋರಿಗೆ, ಎಲ್ಲ ದುಡ್ದು ಡೈಲಿ ದುಡಿಯೋರು, ಡೈಲಿ ತಿನ್ನೋರು ಇರೋದು. ಆದ್ದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಇದನ್ನು ರಾಗಿಗುಡ್ಡದ ಹೆಸರು ತೊಗೊಬೇಡಿ. ಮತ್ತೆ ಯಾರು ಮಾಡಿದ್ದಾರೆ ಇಲ್ಲಿ ಇಲ್ಲ ಇದು ಯಾವುದೇ ರೀತಿಯಲ್ಲಿ ಅದಿಲ್ಲ. ಯಾರು ಮಾಡಿದ್ದಾರೆ ಅವ್ರಿಗೆ ಯಾವ ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಶಿಕ್ಷೆ ಆಗಬೇಕು ಅದನ್ನು ಮಾಡಿ. ಯಾವುದೇ ಕಮ್ಯುನಿಟಿ ಅವರಾಗೆ ಇರಲಿಲ್ಲ. ಇದು ಬಂಗಾರಪ್ಪ ಬಡಾವಣೆಯಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ಅದ್ರ ಬಗ್ಗೆ ಆಲ್ರೆಡಿ ಪೊಲೀಸ್ ಆಕ್ಷನ್ ತೊಗೊಂಡಿದ್ದಾರೆ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಅವ್ರ ಮೇಲೆ ಕಾನೂನು ಶಿಸ್ತು ಕ್ರಮ ಆಗಬೇಕು. ಒಂದು, ನಾನು ಮೀಡಿಯಾದಲ್ಲಿ ನೋಡ್ದಂಗೆ, ನಾನು ಇಲ್ಲಿ ಶಾಂತಿನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಇದ್ದೀನಿ. ನಂದು ಇಲ್ಲೇ ವಾಸ ಇದೆ. ನಾನು TV ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ, ರಾಗಿಗುಡ್ಡದಲ್ಲಿ ಪ್ರಕ್ಷುಬ್ಧ ವಾತಾವರಣ ಇದೆ, ಕೊತ್ತ ಅಂತ ಹೇಳಿ ಮೆಸೇಜ್ ನೋಡ್ತಾನೆ. ದಯಮಾಡಿ ಅದು ರಾಗಿಗುಡ್ಡ ಶಾಂತವಾಗಿದೆ. ರಾಗಿಗುಡ್ಡದಲ್ಲಿ ಹಿಂದೂ ಮುಸ್ಲಿಮರು ಎಲ್ಲರೂ ಒಟ್ಟಿಗಿದ್ದಾರೆ. ಈ ಹಿಂದೆ ಏನು ಗಲಾಟೆ ಆಗಿತ್ತು ಅದರಲ್ಲಿ ಆ ಭಯದಲ್ಲಿ ತುಂಬ ಜನ ಒಂದು ಹೊರಗೆ ಬಂದಿಲ್ಲ. ಆದರೆ ನಮ್ಮ ಈಗಿನ SP ಸಾಹೇಬರು, ಮಿಥುನ್ ಕುಮಾರ್ ಸಾಹೇಬರು, ನಮ್ಮ ಸತ್ಯನಾರಾಯಣ ಸಾಹೇಬರು ಇರ್ಬೋದು, ನಮ್ಮ ಸಂಜೀವ್ ಕುಮಾರ್ ಸಾಹೇಬರು ಇರ್ಬೋದು, ಇವರೆಲ್ಲರೂ ಸೇರಿ ಒಂದು ಶಾಂತಿ ಪಡೆ ಅಂತ ಏನು ಕಟ್ಟಿದ್ದಾರೆ. ಶಾಂತಿ ಪಡೆಯಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಮುಖಂಡರುಗಳನ್ನು ಒಂದು ಪಡೆ ಮಾಡಿ ಅಲ್ಲಿ ಏನೇ ಇನ್ಸಿಡೆಂಟ್ ನಡೆದು ಆ ತಕ್ಷಣ ಅದನ್ನು ಸೌಹಾರ್ದವಾಗಿ ಬಗೆಹರಿಸುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ರಾಗಿಗುಡ್ಡದಲ್ಲಿ ಯಾವುದೇ ಗಲಾಟೆಗಳು ಇಲ್ಲ. ಇಲ್ಲಿ ಏನು ಬಂಗಾರಪ್ಪ ಬಡಾವಣೆಯಲ್ಲಿ ನಮ್ಮ ಒಂದು ಮೂರ್ತಿಗಳಿವೆ, ವಿಘ್ನೇಶ್ವರನಿಗೆ ಮೂರ್ತಿಗೆ ಅಪಚಾರ ಆಗಿದೆ. ಅದು ಬೇರೆ ಕಡೆಯಿಂದ ಬಂದಂಥ ಟ್ಯಾಂಕ್ ಮಾಲ್ದಿಂದ ಬಂದಂಥ ವ್ಯಕ್ತಿ ಮಾಡಿರೋಂಥ ಗಲಾಟೆ. ಅದು ಇಲ್ಲಿಯ ಲೋಕಲ್ ಲೀಡರ್ಗಳಿಗೂ ಅಥವಾ ಇಲ್ಲಿ ಯುವಕರಿಗೂ ಮುಸ್ಲಿಂ ಹಿಂದೂ ಅಂತ ಯಾವುದೂ ಇಲ್ಲ. ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಬೆಳ್ಕೊಡ್ತೀನಿ ಮೀಡಿಯಾದಲ್ಲಿ, ಇದನ್ನು ರಾಗಿಗುಡ್ಡದಲ್ಲಿ ಅಂತ ಹೇಳಬೇಡಿ. ಇದು ಹೊರಗಿಂದ ಬಂದಿರೋ ವ್ಯಕ್ತಿನೇ ಹೊರತು ಮಾಡಿರೋದಾನೆ. ಅವ್ರ ಮೇಲೆ ಏನು ಮಾಡಿದಾರೆ ಅಂತ ಮಾಡಿದ್ದು ನಾವು ಖಂಡಿಸ್ತೀವಿ. ಶಾಂತಿನಗರದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ. ಈ ಏನು ಬಂಗಾರಪ್ಪ ಬಡಾವಣೆಯಲ್ಲಿ ನಿನ್ನೆ ನಡೆದಂತಹ ಕೋಮು ಗಲಭೆಗೆ ಪ್ರಚೋದನೆ ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ ಇಲ್ಲಿ ನಾವು ಸ್ಥಳೀಯರಾಗಿ ಎಲ್ಲರೂ ಕೂಡ ಅಣ್ಣ ತಮ್ಮನ ಥರ ಇದ್ದೀವಿ, ಹಿಂದೂ ಮುಸ್ಲಿಮ್ಗಳು. ಆದರೆ ಹೊರಗಡೆಯಿಂದ ಬಂದಂಥ ವ್ಯಕ್ತಿಗಳು ಕಾಲಕ್ಕೆ ಬಂದು ಈ ಥರ ಎಲ್ಲ ಗಲಭೆಗಳು ಎಬ್ಬಿಸೋಗ್ತಾರೆ. ಆದರೆ ಈಗ ಯಾರು ಮಾಡಿದ್ದಾನೆ ಅನ್ನೋದನ್ನು ಗೊತ್ತಾಗಿದೆ. ಅವನನ್ನು ತಕ್ಷಣವೇ ಬಂಧಿಸಿ ಅವನನ್ನು ಹಾಜರುಪಡಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು. ಹಾಗೆ ಇಲ್ಲೇನು ದೇವಸ್ಥಾನ ಮಾಡ್ತಾಯಿದ್ವಿ, ಇದನ್ನು ಮರುಸ್ಥಾಪನೆ ಮಾಡ್ತೀವಿ ನಾವು, ಅದಕ್ಕೆ ಕೂಡ ಕಾನೂನು ರೀತಿಯಲ್ಲಿ ಅವಕಾಶ ಕೊಡಬೇಕು ಅಂತೇಳಿ ಮಾಡ್ಕೊಳ್ತೇನೆ. ಹಾಗೂ ಏನು ಘಟನೆ ನಡೀತೋ ತಕ್ಷಣವೇ ಪೊಲೀಸ್ ಇಲಾಖೆ ತನ್ನ ಏನು ರಕ್ಷಣೆ ಕೊಡಬೇಕು, ಏನು ಇಲ್ಲೇನು ಮುಂಜಾಗ್ರತಾ ಕ್ರಮ ವಹಿಸಬೇಕು ಅದನ್ನು ಕೂಡ ನೀಟಾಗಿ ವಹಿಸಿ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ದುರ್ಘಟನೆ ನಡೆದಂಗೆ ಕೂಡ ನೋಡ್ಕೊಂಡಿರೋಂತಹ ಪೊಲೀಸ್ ಇಲಾಖೆಗೂ ಕೂಡ ಧನ್ಯವಾದಗಳು ತಿಳಿಸ್ತೇವೆ. ಹಾಗೂ ಇಲ್ಲೇನಾಗಿದೆ ಅಂದರೆ ಶಾಂತಿನಗರ, ರಾಗಿಗುಡ್ಡ ಇದೇನು ದಗ ಅಂತಿರಲ್ಲ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ನಾವೆಲ್ಲೋ ಇರ್ತೀವಿ, ಯಾರಿಗೂ ಗೊತ್ತಾಗೋದಿಲ್ಲ ಯಾವ ಭಾಗದಲ್ಲಿ ಇದೆ ಅಂತೇಳಿ. ಹಾಗಾಗಿ ಅದನ್ನು ಸ್ವಲ್ಪ ನಿಲ್ಲಿಸಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಎಲ್ಲದನ್ನು ಕೂಡ ರಕ್ಷಣಾ ಇಲಾಖೆ ತದಬದಿಗೆ ತಂದಿದೆ ಅಂತ ಹೇಳ್ಕೊಳ್ತೇನೆ. ಬಸವರಾಜ್ ಅಂತೇಳಿ.